ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಿಮಗೆ ರೆಸಿಪಿ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಜಾಮೂನ್ ಪೌಡ್ರಿಂದ ಮಾಡಿರ್ತೀರ, ಮಿಲ್ಕ್ ಪೌಡರಿಂದ ಮಾಡಿರ್ತೀರ, ಇನ್ನು ಬೇರೆ ಬೇರೆ ವಿಧವಾಗಿ ಮಾಡಿರ್ತೀರ. ಸೊ ನಾನಿವತ್ತೊಂದು ತರಕಾರಿನ ಯೂಸ್ ಮಾಡಿಕೊಂಡು ಜಾಮೂನ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ತೊಗೊಂಡು ಅದನ್ನು ಮಧ್ಯ ಭಾಗವಾಗಿ ಕಟ್ ಮಾಡಿ ಒಂದು 3ರಿಂದ 4 ವಿಜಿಲ್ ಆದ್ರೂ ಹೊಡೆಸ್ಕೋಬೇಕು. ನೋಡ್ತಿದ್ರೆ ನಿಮಗೆ ಅಂದರೆ ಶೇಪೆಲ್ಲ ಬಂದಿಲ್ಲದೆ ಇರ್ಬೋದು, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮತ್ತು ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ನಾರ್ಮಲ್ ಜಾಮೂನ್ ಪ್ಯಾಕೆಟಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋತೀವಲ್ಲ, ಒಂದು 2-3 ಡೇಸ್ವರೆಗೂ, ಆ ಥರ ಎಲ್ಲ ಇದು ಆಗಲ್ಲ. ಇನ್ಸ್ಟಂಟಾಗಿ ಮಾಡಿಕೊಂಡು ತಿನ್ಬೋದು ಬೇಕು ಅಂದಾಗ. ಜಾಮೂನ್ ಪ್ಯಾಕೆಟ್ ಇಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಅದನ್ನು 4 ವಿಜಿಲಿಗೆ ಬೇಯಲಿಕ್ಕೆ ಇಟ್ಕೊಂಡು ಆಲೂಗಡ್ಡೆನ ಇವಾಗ ಪಾಕ ಮಾಡ್ಕೋತಾ ಇದ್ದೀನಿ. ಪಾಕ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ಲು. 2 ಲೋಟ ನೀರು ಹಾಕ್ಕೊಂಡು 1 ಕಪ್ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದನ್ನೇನು ಒಂದೆಳೆ ಪಾಕ, ಅಂಟು ಪಾಕ ಈ ಥರ ಎಲ್ಲ ಏನೂ ಮಾಡೋಂಗಿಲ್ಲ. ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಒಂದು ತಿಕ್ನೆಸ್ಸಿಗೆ ಬರುತ್ತೆ, ಒಂದು ಮೀಡಿಯಮ್ ಗಟ್ಟಿಯಾಗಿ ಬರುತ್ತೆ. ಅದಾದಮೇಲೆ ಅದಕ್ಕೆ ಒಂಚೂರು ಲೆಮನ್ ಜ್ಯೂಸನ್ನ ಹಾಕಬೇಕು. ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅದು. ನಿಂಬೆಹಣ್ಣು ಹಾಕಿದ್ಮೇಲೆ ಒಂದು 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಇವಾಗ ನಾವು ಜಾಮೂನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅದು ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಅಂದರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಒಂದು ಉಗುರು ಬೆಚ್ಚಗೆ ಅಂತೀವಲ್ಲ ಆ ಥರ ಇರಬೇಕು, ವಾಮಲ್ಲಿರಬೇಕು ಇದು ಪಾಕ ಮಾಡ್ಕೋತಾ ಇರೋದು. ಇನ್ನೊಂದು ವಿಚಾರ ಏನಂದರೆ, ನಾನು ಮನೇಲಿ ಯಾರೂ ಸಕ್ಕರೆ ಪಾಕನ ಅಷ್ಟೊಂದು ತಿನ್ನಲ್ಲ. ನಾನು ನನ್ನ ಮಗಳು ಇಬ್ಬರೇ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಪಾಕನ ಮಾಡ್ಕೋಬೋದು. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈಗ ಅದು ಒಂದು ಮಾತ್ರ ಯಾಕೋ ಬೆಂದಿರಲಿಲ್ಲ, ಅದನ್ನು ಸಾಂಬಾರ್ಗಾಗತ್ತೆ ಸಂಜೆಗೆ ಅಂದ್ಬಿಟ್ಟು ಹಾಗೆ ಅದನ್ನು ತೆಗೆದಿಟ್ಟಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಗಂಟಿದ್ರೆ ನಮಗೆ ಚೆನ್ನಾಗಿ ಕಲಸೋಕ್ಕೆ ಮತ್ತು ಉಂಡೆ ಕಟ್ಟೋಕ್ಕೆ ಅದು ಸರಿ ಬರಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನುಣ್ಣಗೆ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಸಿಂಪಲ್ ಅಷ್ಟೇ. ಹೇಗೆ ಮನೇಲಿ ಕಾರ್ನ್ಫ್ಲೋರ್ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಕಾರ್ನ್ಫ್ಲೋರು 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್, ಎನಿ ಬ್ರ್ಯಾಂಡ್, ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಮಿಲ್ಕ್ ಪೌಡರ್ ತೊಗೊಂಡು 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನಿಲ್ಲಿ ಆಲೂಗಡ್ಡೆನ ತೊಗೊಂಡಿರ್ತೀವಿ ಅಲ್ವಾ, ಸ್ಮ್ಯಾಶ್ ಮಾಡಿ, ಅದನ್ನು ಕೂಡ ನಾವು ಇಲ್ಲಿ ಚೆನ್ನಾಗಿ ಆ ಹಿಟ್ಟಿಗೆ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಬೇಕು, ಕೈಯಲ್ಲೇ ಮಾಡಬೇಕು. ಇದು ಕೈಯಲ್ಲೇ ಮಾಡೋದ್ರಿಂದ ಆಲೂಗಡ್ಡೆಯಲ್ಲಿ ಉಳಿದಿರೋ ಅಂಥ ಗಂಟು ಕೂಡ ನಮಗೆ, ನೋಡಿ ಈಗ ನಾನಲ್ಲಿ ಮಾಡ್ತಾಯಿದ್ದೀನಿ, ಸಿಗ್ತಾಯಿದೆ ಆವಾಗೊಂದು ಇವಾಗೊಂದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಚೆನ್ನಾಗಿ ಕೈಯಲ್ಲೇ ಇದನ್ನು ನಾವು ಎಷ್ಟು ಹಿಟ್ಟೆಲ್ಲ ಹೊಂದ್ಕೋಬೇಕು ಆಲೂಗಡ್ಡೆಗೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕಲಿಸ್ಕೊತಾ ಬಂದರೆ ಅದು ನಮಗೆ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಸಿಗುತ್ತೆ. 100% ಶೋರ್. ಇದು ಮಾಡ್ತಾಯಿದ್ರೇ ಮತ್ತು ಅದು ಎಣ್ಣೆಲಿ ಕರಿತಿದ್ರೇ ನಮಗೆ ಪಕ್ಕ ಗುಲಾಬ್ ಜಾಮೂನ್ ಟೇಸ್ಟ್ 100% ಬರುತ್ತೆ. ನಾನು ಈ ರೆಸಿಪಿನ ತುಂಬ ದಿನದಿಂದನೇ ಮಾಡಿದೆ, ನೋಡೋಣ ಅಂತ ಟ್ರೈ ಮಾಡಿದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ಹೊಸ ರೆಸಿಪಿ ನಮ್ಮ ವ್ಯೂವರ್ಸ್ಗೆ ತೋರಿಸೋಣ ಅಂತ ಹೇಳಿ ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ತುಪ್ಪ, ಎಣ್ಣೆ ಅಥವಾ ನೀರು, ಕೈನ ತಾವ ಮಾಡಿಕೊಂಡು ಚೆನ್ನಾಗಿ ಇದನ್ನು ಎಷ್ಟು ನಮಗೆ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆನ ಮಾಡಿಕೊಂಡು ಎಣ್ಣೆಲಿ ಕರಿಬೇಕು. ಇಲ್ಲಿ ನಾನ್ ಸ್ಟಿಕ್ ಪ್ಯಾನ್ನ ತೊಗೊಳ್ಳಿ ನೀವು. ನಾನಲ್ಲಿ ಒಂದು ಹಾಕಿ ನೋಡಿದೆ, ಅದು ಕಚ್ಕೊಳ್ಳೋಕ್ಕೆ ನೋಡ್ತಾ ಇತ್ತು. ಸೊ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಇದನ್ನು ಕರಿಬೇಕು. ಯಾಕಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ತಳಕ್ಕೆ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಮಾಡಿರೋಂಥ ಮಿಸ್ಟೇಕ ನೀವು ಇಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ.
ಏನು ಅಷ್ಟೊಂದು ಥರ ಏನು ವೇಸ್ಟ್ ಅಂತ ಏನೂ ಆಗಿಲ್ಲ. ಒಂದು ಸ್ವಲ್ಪ ತಳ ಕಚ್ಚುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿ. ಇವಾಗ ನೋಡಿದ್ರಲ್ಲ, ಎಣ್ಣೆಗೆ ಹಾಕಿ ಕರಿತಿದ್ದಾಗಲೇ ಎಷ್ಟು ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬಂದಿದೆ. ಪಕ್ಕಾ ಜಾಮೂನ್ ಕಲ್ಲರೇ ಬಂದಿರೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನನ್ನ ಮನೆಯವ್ರಿಗೂ ನನ್ನ ಮಗಳು ಇಬ್ಬರೂ ಇದನ್ನು ಆಲೂಗಡ್ಡೆಲಿ ಮಾಡಿದ್ದು ಅಂದರೆ ನಿಜ ನಂಬಲೇ ಇಲ್ಲ. ಅಷ್ಟು ಅದ್ಭುತವಾಗಿತ್ತು. ಸೊ ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ. ನಾನು ಇದನ್ನು ಒಂದು 10 ನಿಮಿಷ ಎಣ್ಣೆಲಿ ಕರ್ದಿದ್ದ ತಕ್ಷಣವೇ ಅದರೊಳಗೆ ಪಾಕಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಎತ್ತಿಟ್ಬಿಟ್ಟೆ. ಅದಾದಮೇಲೆ ನೋಡಿ ಪಾಕ ಎಲ್ಲ ಹೀರ್ಕೊಂಡು ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬಂದಿದೆ ಅಂತ. ಇದನ್ನು ನಾವು ನೈಟು ಡಿನ್ನರ್ಗೆ ಖಾಲಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದು ಅಷ್ಟೇ. ಅಷ್ಟು ಅದ್ಭುತವಾಗಿತ್ತು. ಇವತ್ತಿನ ಈ ನನ್ನ ಆಲೂಗಡ್ಡೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಾನು ಒಂದು ಒಳ್ಳೆ ಆರೋಗ್ಯಕರವಾದ ಅಡುಗೆ ಜೊತೆ ಸಿಗ್ತೀನಿ ನಿಮಗೆ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ತುಂಬ ಜನ ಡೈಲಿ ವ್ಲಾಗ್ಸ್ನ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ಅವರಿಗೂ ಡೈಲಿ ವ್ಲಾಗು ಹಾಕ್ತಾಯಿದ್ದೀನಿ. ಈ ರೆಸಿಪಿನ ನಾನು ನನಗೆ ತಿಳಿದಿರೋ ಅಂಥ ಮಟ್ಟಿಗೆ ಆರೋಗ್ಯಕರವಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.